ಉಗ್ರ ಸಂಹಾರ ಅಮಿತ್ ಶಾ ಮೊದಲ ಟ್ವೀಟ್. ಒಬ್ಬೊಬ್ಬರ ನಾಯಕರುಗಳು ಟ್ವೀಟ್ ಮಾಡ್ತಿದ್ದಾರೆ. ನಮ್ಮ ಭಾರತೀಯ ಸೇನೆ ಹೆಮ್ಮೆ ಪಡಬೇಕು. ಪಹಲ್ಗಾಮ್ ದಾಳಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದೇವೆ. ಇದು ಗೃಹ ಸಚಿವರ ಟ್ವೀಟ್. ಅಮಿತ್ ಶಾ ಅವರು ಉಗ್ರರನ್ನ ಸಂಹಾರ ಮಾಡಿ ಪ್ರತಿಕಾರವನ್ನ ತೀರಿಸಿಕೊಳ್ಳಲಾಗಿದೆ. ಉಗ್ರ ಸಂಹಾರ ಅಮಿತ್ ಶಾ ಮೊದಲ ಟ್ವೀಟ್ ಇದು. ರಕ್ಷಣಾ ಸಚಿವರು ಕೂಡ ಟ್ವೀಟ್ ಮಾಡಿದ್ರು. ಕೇಂದ್ರ ಗೃಹ ಸಚಿವರೀಗ ಟ್ವೀಟ್ ಮಾಡ್ತಿದ್ದಾರೆ. ಒಬ್ಬೊಬ್ಬರ ನಾಯಕರುಗಳು ಟ್ವೀಟ್ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿಗೆ ತಕ್ಕದಾದಂಥ ಉತ್ತರವನ್ನು ಕೊಟ್ಟಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ನಾಯಕರುಗಳ ಟ್ವೀಟ್ ಗಮನಿಸ್ತಾ ಇದ್ದೀರಾ. ಪಹಲ್ಗಾಮ್ ದಾಳಿಗೆ ಭಾರತ ಸೇನೆ, ನಮ್ಮ ಹೆಮ್ಮೆಯ ಭಾರತ ಸೇನೆ ತಕ್ಕ ಉತ್ತರವನ್ನು ಕೊಟ್ಟಿದೆ ಅನ್ನುವಂಥ ಟ್ವೀಟನ್ನು ಮಾಡಲಾಗ್ತಾ ಇದೆ. ಇವತ್ತಿನ ಬೆಳವಣಿಗೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇವತ್ತು ಮ್ಯಾರಥಾನ್ ಮೀಟಿಂಗ್ಗಳನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ ಭದ್ರತಾ ಪಡೆ, ರಕ್ಷಣಾ ಸಚಿವರು, ಗೃಹ ಸಚಿವರು, ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿಯೊಬ್ಬರು ಕೂಡ ಹಲವು ಮೀಟಿಂಗ್ಗಳಲ್ಲಿ ಭಾಗಿಯಾಗ್ತಾರೆ. ಈ ಅಟ್ಯಾಕ್ ಆಗೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಹಲವು ಹಂತಗಳಲ್ಲಿ ಮೀಟಿಂಗ್ಗಳನ್ನು ಮಾಡಲಾಗಿತ್ತು. ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡಲಾಗಿತ್ತು. ಭದ್ರತಾ ಮಂಡಳಿಯ ಜೊತೆಗೊಮ್ಮೆ, ಹಾಗೆಯೇ ಸಚಿವ ಸಂಪುಟ ಕರೆಯಲಾಗಿತ್ತು, ಅಲ್ಲೊಮ್ಮೆ ಮೀಟಿಂಗ್, ಹಾಗೆಯೇ ಎಲ್ಲ ಸೇನಾ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್, ಪ್ರತಿ ಒಂದರ ಮೀಟಿಂಗನ್ನು ಕೂಡ ಮಾಡಲಾಗಿತ್ತು. ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ, ಯಾವ ಪರಿಸ್ಥಿತಿಗೆ ಹೋಗ್ಬೋದು, ಆ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬಹುದು, ಅಟ್ಯಾಕ್ ಆದರೆ, ಆಗದೆ ಇದ್ದರೆ, ಅವ್ರು ಅಟ್ಯಾಕ್ ಮಾಡಿದ್ರೆ, ಮಾಡದೆ ಇದ್ದರೆ, ಆಗು ಹೋಗು ಸಾಧಕ ಬಾಧಕ ಪ್ರತಿ ಒಂದರ ಬಗ್ಗೆಯೂ ಕೂಡ ಚರ್ಚೆಗಳಾಗಿತ್ತು. ಈಗ ಅಟ್ಯಾಕ್ನ ನಂತರ ಮತ್ತೊಂದು ಮೀಟಿಂಗನ್ನು ಮಾಡಲಾಗ್ತಾ ಇದೆ. ಈ ಮೀಟಿಂಗ್ ನಂತರ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗಿದೆ. ಮತ್ತು ಯಾವ ರೀತಿಯಾದಂಥ ತೀರ್ಮಾನ